ಇವಾಗ ಮೋದಿಯವರು ಪ್ರಧಾನಿ ಆಗಿದ್ದಾರೆ. ಸೊ ಮುಂದೆ ಮೋದಿಯವರ ಸ್ಥಾನಕ್ಕೆ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆದರೆ ಅದನ್ನು ಒಪ್ಕೊಂತೀರಾ? ಮೈತ್ರಿ ಸರ್ಕಾರದಲ್ಲಿ ಭಾಗವಾಗಿರೋದ್ರಿಂದ ತೀರ್ಮಾನಗಳಾದಾಗ ಯಾರಿಗೆ ಏನು ಇಷ್ಟನೇ ಇಲ್ಲ, ಯಾವ 100ಕ್ಕೆ 100 ಇಷ್ಟ ಇಲ್ಲ ಅನ್ನೋ ಮನುಷ್ಯನು ಕೂಡ ಆ ತೀರ್ಮಾನಗಳನ್ನ ಒಪ್ಪಬೇಕಾಗತ್ತೆ. ಅದಾಯ್ತು. ನಮಗೇನು ಯೋಗಿ ಆದಿತ್ಯನಾಥ್ ಆದರೆ ಇದು ಒಳ್ಳೆ ಹಿಂದುತ್ವವಾದಿ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಉತ್ತರ ಪ್ರದೇಶದಲ್ಲಿ ಕೊಟ್ಟು 2ನೇ ಬಾರಿಗೆ ಅಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಕೆಲಸವನ್ನು ಆಗಿರ್ತಕ್ಕ ಸಾಧಾರಣ ಕೆಲಸ ಅಲ್ಲ ಅದು. 2ನೇ ಬಾರಿ ಮುಖ್ಯಮಂತ್ರಿ ಆಗೋದು UP ಅಂತ ಒಂದು ಬಹುದೊಡ್ಡ ರಾಜ್ಯ, ದೇಶದಲ್ಲೇ ಬಹುದೊಡ್ಡ ರಾಜ್ಯ, ಅಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇವ್ರು ಕೆಲಸ ನೋಡಿ ಆಗಿದಾರೆ ಇಲ್ಲ, ಜನ ಕೊಟ್ಟಿದಾರ ಇಲ್ವ? ಜನ ತೀರ್ಮಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಥರೊಬ್ರು ಈ ದೇಶ ಮೋಸ್ಟ್ ಆಫ್ ದಿ ಜನ ಉತ್ತರ ಪ್ರದೇಶದಿಂದ ಆಯ್ಕೆಯಾದರೆ ಪ್ರಧಾನಮಂತ್ರಿಗಳಾಗಿರೋದು. ನೆಕ್ಸ್ಟ್ ಅವರೇ ಆಗ್ತಾರೆ ಅಲ್ಲ, ಹಿಸ್ಟ್ರಿ ತೆಗೀರಿ, ತುಂಬ ಜನ ಅಲ್ಲಿಂದ ಹೋದವ್ರೆ ಪ್ರಧಾನಮಂತ್ರಿಗಳಾಗಿರೋದು. ಹಂಗಾಗಿ ಮೋದಿಯವರು ವಾರಣಾಸಿಯಲ್ಲಿ ಗೆಲ್ತಾ ಇದ್ದಾರಲ್ಲ. ಅಂದ್ರೆ ಮೋದಿ ಅವರ ಸ್ಥಾನ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಅವರಿಂದ ಮಾತ್ರ ತುಂಬೋಕೆ ಸಾಧ್ಯನಾ? ಬೇರೆ ಯಾರಿಂದನೂ ಆಗಲ್ವಾ? ನಾವು ಹಂಗೆ ಹೇಳೋದಿಲ್ಲ, ಅವ್ರವ್ರ ಅದೃಷ್ಟದ ಮಾತು. ನೋಡಿ, ಕುರ್ಚಿಯಲ್ಲಿ ಯಾವುದೇ ಕುರ್ಚಿಯಲ್ಲಿ ಚೀಫ್ ಮಿನಿಸ್ಟರ್ ಕುರ್ಚಿ, ನೀವು ಇಲ್ಲಿ ಕೂತಿದ್ರಿ, ನಿಮ್ಗೊಂದು ಚೀಫ್ ಮಿನಿಸ್ಟರ್ ಕುರ್ಚಿ ಕೊಡಲಿ, ಅಲ್ಲಿ ಕೂತ ಮೇಲೆ ಕುರ್ಚಿ ಕಲಿಸುತ್ತೆ ಅದು ಅಡ್ಮಿನಿಸ್ಟ್ರೇಷನ್ ಹೆಂಗೆ ನಡೆಸ್ಬೇಕು ಅಂತ. ಹಂಗಾಗಿ ಇವರೇ ಸೂಕ್ತವಾದ ವ್ಯಕ್ತಿ, ಅವರೇ ಸೂಕ್ತವಾದ ವ್ಯಕ್ತಿ ಅಂತೆಲ್ಲ ಅಡ್ಮಿನಿಸ್ಟ್ರೇಷನ್ನು ಆ ಕುರ್ಚಿ ಸ್ವಲ್ಪ ತಿಳುವಳಿಕೆ ಎಲ್ಲ ಕರೆಕ್ಟಾಗಿದ್ದರೆ ಕುರ್ಚಿ ಕಲಿಸುತ್ತೆ. ಹಂಗಾಗಿ ಎಲ್ಲರೂ ಫಿಟ್ ಇದ್ದಾರೆ, ಮುಖ್ಯಮಂತ್ರಿ ಆಗೋಕ್ಕೆ, ಪ್ರಧಾನಮಂತ್ರಿ ಆಗೋಕ್ಕೆ ಎಲ್ರಿಗೂ ಅವ್ರವ್ರ ಶಕ್ತಿ. ಪ್ರತಿಭೆ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಯಾರೊಬ್ಬರು ಸ್ವತ್ತಲ್ರಿ. ಪ್ರತಿಭೆ ಇಟ್ ಈಸ್ ಇನ್ ಬಿಲ್ಟ್, ಇಲ್ಲಿಂದಲೇ ಬಂದ್ಬಿಟ್ಟಿದೆ ಹುಟ್ಟಿದಾಗ್ಲಿಂದಲೇ. ಅದಕ್ಕೆ ಅದನ್ನು ಹೊರ ಹಾಕೋಕ್ಕೆ ಅವಕಾಶ ಸಿಕ್ಕಬೇಕು. ಅವಕಾಶ ಸಿಕ್ಕಿದಾಗ ಪ್ರಧಾನಮಂತ್ರಿ ಕೆಲಸನೂ ಮಾಡ್ತಾರೆ, ಬೇರೆ ಕೆಲಸನೂ ಮಾಡ್ತಾರೆ. ಇದೇ ಪ್ರಶ್ನೆನ ಹಿಂದೆ ನೆರೆ ಪೀಡಿತ ಪ್ರದೇಶಗಳಲ್ಲಿ ಎಷ್ಟೋ ಜನ ಮನೆ ಮಠ ಕಳ್ಕೊಂಡವರು ಇವತ್ತು ಕೂಡ ಒಂದು ಸೂರು ಇಲ್ಲದೆ ಒದ್ದಾಡ್ತಿದ್ದಾರೆ. ಅದನ್ನೇ ನಾನು ನಿಮ್ಗೆ ನಮ್ಮ ಕನ್ನಡಿಗರಿಗೆ ಆದ್ಯತೆ ವಲಸಿಗರಿಗೆ ಆದ್ಯತೆ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡಿ, ನಾವು ಇದು ಭಾವೈಕ್ಯತೆಯ ರಾಷ್ಟ್ರ. ಸರ್ವೋಜನೋ ಸುಖಿನೋ ಭವಂತು, ಹಂಗಾದ್ರೆ ಅವ್ರಿಗೆ ಅನ್ಯಾಯ ಆಗಲಿ, ವಸುದೈವ ಕುಟುಂಬಕಂ ಅಂತ ನಾವು ಬಾಯಿ ತುಂಬ ಹೇಳ್ತೀವಿ. ಯಾಕೆ ಹೇಳ್ಬೇಕು? ಕುವೆಂಪು ಅವ್ರ ನಾಡಗೀತೆ ಸರ್ವೋಜನ ಸುಖಿನೋ ಭವಂತು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆಗಬೇಕು. ಅಂದರೆ ಅವರು ಅಲ್ಲಿಂದ ಬಂದರೆ ಇಲ್ಲಿಂದ ಬಂದಿರಿ ಅಂತ ಹೇಳೋ ಅಂಥ ಮನಸ್ಥಿತಿ ಇರ್ತಕ್ಕಂಥ ಸಂಸ್ಕೃತಿಯವರು ನಾವಲ್ಲ. ನಮ್ಮ ಭಾರತೀಯ ಸಂಸ್ಕೃತಿನೇ ಬೇರೆ ಇದೆ. ಹಾಗಾಗಿ ನಿಮಗೆ ಅಲ್ಲಿರೋ ಒಂದು 50 ಜನಕ್ಕೆ 100 ಜನಕ್ಕೆ ಜಾಗ ಕೊಡೋ ಶಕ್ತಿ ನಮ್ಮ ಸರ್ಕಾರಕ್ಕೆ ಇಲ್ವಾ? ಎಲ್ಲಿಯಾದರೂ ಕೊಡ್ರಿ, ಬೇಕಾದ ಸರ್ಕಾರದ ಜಾಗಗಳಿದ್ದಾವೆ. ಮನೆಯೇ 24 ಅವರ್ಸಲ್ಲಿ ಅವ್ರಿಗೆ ಬೇಕಾದಂಥ ಶೆಲ್ಟರ್ ಮಾಡಿ ಕೊಡ್ತಕ್ಕಂಥ ಶಕ್ತಿ ಇದೆ, ಜಾಗ ಇದೆ, ಮಾಡ್ಕೊಡಿ ಪಾಪ ಅವ್ರಿಗೊಂದು. ನಮ್ಮ ಜಾಗ ಅಲ್ವಾ ಸರ್ ಇದು? ನಮ್ಮ ಕನ್ನಡಿಗರಿಗೆ ಸೇರ್ಬೇಕಾದ ಜಾಗ ಅಲ್ವಾ? ಬರೀ ಕನ್ನಡಿಗರೇ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಅಲ್ಲ, ಇದೇ ಥರ ಮುಂದುವರ್ಕೊಂಡು ಹೋದ್ರೆ ನಾಳೆ ದಿವಸ ಇನ್ನೊಂದಷ್ಟು ವಲಸಿಗರು ಬರ್ತಾರೆ, ಇಲ್ಲಿ ಜಾಗ ಕೊಡ್ತಾರೆ ಅಂತ. ನೋಡಿ, ವಲಸಿಗರು ಬಂದಂಥ ಸಲ ಯಾವ ಕಾರಣದಿಂದ ಬಂದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ವಲಸಿಗರನ್ನು ನೀವು ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ಉಗಾಂಡ ಅಪಗಾಂಡ ಅವರೆಲ್ಲ ಬಂದು ಕೋರಮಂಗ್ಲ ಅಲ್ಲೆಲ್ಲ ನೆಲೆಸ್ಕೊಂಡಾರಲ್ಲ, ಅವ್ರನ್ನೆಲ್ಲ ಫೋರ್ತ್ ನೀವು ಕಳಿಸ್ಕೊಡಿಯಪ್ಪ. ಸರ್ಕಾರದ ಖರ್ಚಿನಲ್ಲಿ ಅವ್ರವ್ರ ದೇಶಕ್ಕೆ ಕಳಿಸ್ಬಿಡಿ, ಅರ್ಧ ಖಾಲಿ ಆಗ್ತಾರೆ. ಅವ್ರನ್ನ ಯಾಕೆ ಇಟ್ಕೊಂಡಿರಿ? ಇವ್ರು ಭಾರತೀಯರಾದವರು ಒಂದಷ್ಟು ಜನ ಇಲ್ಲಿ ಬರ್ಬೋದು, ನಾರ್ತಿಂದ ಇಲ್ಲಿ ಬರ್ತಾರೆ, ಬೆಂಗಳೂರು ಒಳ್ಳೆ ಜಾಗ ಅಂತ ಇಲ್ಲಿ ಬರ್ತಾರಪ್ಪ. ಅವ್ರನ್ನ ನೀವು ಹೊರಗಿನವರು ಅಂದ್ರೆ ಹೆಂಗೆ ಹೇಳ್ತೀರಿ? ಯು ಶುಡ್ ನಾಟ್ ಸೇ ಸಮ್ ಔಟ್ಸೈಡ್ ದಿ ಕಂಟ್ರಿ ಯಾರು ಬಂದಿದ್ದಾರೆ ಅವ್ರನ್ನ ಹೊರಗಿನವರು ಅಂತ ಹೇಳಿ. ಈಗ ಅಶೋಕ್ ಅವ್ರು ಹೇಳ್ತಾರೆ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಏನಾದರೂ ಮಹಾರಾಷ್ಟ್ರದ ಭಾಷಣ ಮಾಡಕ್ಕೆ ಬಂದರೆ ನೀವು ಅವ್ರನ್ನ ಬ್ಯಾನ್ ಮಾಡ್ತೀರಾ, ಒಳಗೆ ಬಿಟ್ಕೊಳ್ಳೋದೇ ಇಲ್ಲ. ನೀವು ಹೆಂಗೆ ಕೇರಳ CMನ ಸಂಸದರನ್ನ ಶಾಸಕರನ್ನ ಹೆಂಗೆ ಒಳಗೆ ಬಿಟ್ಕೊಂಡ್ರಿ ನೀವು ಅಂತ ಹೇಳಿ. ನೋಡಿ, ಅವರು ಬಂದು ಹೋದ್ಮೇಲೆ ಗೊತ್ತಾಗಿರೋದು. ಯಾರು ಬೇಕಾದ್ರೂ ಬರ್ಬೋದು. ಇಂಟೆಲಿಜೆನ್ಸಿ ಒಬ್ಬ ಪದ ಏನು ಪಾರ್ಲಿಮೆಂಟ್ ಸದಸ್ಯ ನಮ್ಮೂರಿಗೆ ಬರಬಾರ್ದು ಅಂತಿದೆಯೇನ್ರಿ? ಕೋಗಿಲು ಲೇಔಟ್ಗೆ ಯಾಕೆ ಬರ್ಬೇಕು ಸರ್? ಏನು ನಡೆದಿದೆ ಅಂತ ಅಲ್ಲಿದೆ ಯಾರೋ ಹೇಳಿರ್ಬೇಕು, ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ಬೇಕು. ಕೇರಳದವರ ಅಲ್ಲಿ ವಾಸ ಇರುವಂಥವ್ರು ನೋಡಿ, ಅವರು ನೋಡಿ ಯಾವ ಉದ್ದೇಶದಿಂದ ಬಂದಾರೋ ಗೊತ್ತಿಲ್ಲ. ಬಟ್ ಆ ಗೌರ್ಮೆಂಟಲ್ಲಿ ಅಲ್ಲಿ ಏನೋ ಅವ್ರು ಯಾವ ರಾಜಕೀಯ ಮೈಲೇಜ್ ತಗೊಳಕ್ಕೆ ಕಳಿಸಿದ್ರು ಅದು ಗೊತ್ತಿಲ್ಲ.
ಆದರೆ ನಮಗೆ ಶಕ್ತಿ ಇದೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನಾಹುತನ ಸರಿ ಮಾಡ್ಸೋಕ್ಕೆ ಮತ್ತು ಅವರಿಗೆ ಏನು ರಕ್ಷಣೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ರಾಜ್ಯದವರಿಗೆ ಶಕ್ತಿ ಇದೆ. ಆದ್ದರಿಂದ ಇನ್ನೊಬ್ಬರು ಮೂಗು ತೋರಿಸ್ತಕ್ಕಂಥ ಕೆಲಸ ಬೇಡ ಅನ್ನೋ ಅಂತ ಅಷ್ಟು ಮಾತ್ರ ನಾವು ಹೇಳ್ಬೋದು. ಆದರೆ ಈ ಗೌರ್ಮೆಂಟಲ್ಲಿ ಹೊಡೆದಾಕೋದು ಸುಲಭ, ಹೊಡೆದಾಕೋದೇನು ಅಷ್ಟು ದೊಡ್ಡ ಭಾರ ಘನದಾರಿ ಕೆಲಸ ಏನಲ್ಲ. ಸರ್ಕಾರ ಇದೆ, ಪೊಲೀಸ್ ಇದೆ, ತಗೊಂಡೋಗಿ ಹೊಡೆದಾಕೋ ಅಂದ್ರೆ ನಿಮ್ಮನ್ನು ಯಾರು ಕೇಳ್ತಾರೆ? ಹೊಡೆದಾಕಿದ ಮೇಲೆ ನೆಕ್ಸ್ಟ್ ಪರಿಣಾಮ ಏನು? ನೋಟಿಸ್ ಕೊಟ್ಟಿದ್ದಾರೆ, ಖಾಲಿ ಮಾಡಿ, ಇದು ನಿಮ್ಮ ಜಾಗ ಅಲ್ಲ. ಆದ್ರೂ ಕೂಡ ಅವ್ರು ಕ್ಯಾರೆ ಅಂದಿಲ್ಲ. ಹಂಗಿದ್ಮೇಲೆ ಅವ್ರು ಕ್ರಮ ತಗೊಂಡು ಸರಿ ಅಲ್ವಾ? ನೋಡಿ, ಕೆಲವು ಸರಿ ಡ್ರಾಸ್ಟಿಕ್ ಆ್ಯಕ್ಷನ್ ತಗೋಬೇಕಾಗ್ತದೆ. ಡ್ರಾಸ್ಟಿಕ್ ಆ್ಯಕ್ಷನ್ ತಗೊಂಡೇ ಇದ್ರೆ ಕೆಲವು ಸರಿ ಕುಲ್ಲ ಮಾಡೋಕ್ಕಾಗಲ್ಲ. ಕುಲ್ಲ ಮಾಡಿದ ಮೇಲೆ ಅವ್ರನ್ನ ಕೆಲವು ಸರಿ ಬೀದಿ ಮೇಲೆ ಬಿಡೋದಿದೆಯಲ್ಲ, ಅದು ಹ್ಯುಮ್ಯಾನಿಟೇರಿಯನ್. ಸರ್, ಇವತ್ತು ಎಷ್ಟೋ ಜನ ಮನೆ ಕಳ್ಕೊಂಡು ಮನೆ ಮಠ ಆಶ್ರಯ ಕೊಡ್ರಿ, ಬೇಡ ಅಂದ್ರೆ ಯಾರು ಕೊಡ್ಬೇಕಲ್ವಾ? ಕರ್ಕೊಂಡೋಗಿ ಅದನ್ನೇ ಹೇಳ್ತಿರೋದು. ನಾವು ಇವ್ರಿಗೊಂಥರ ನ್ಯಾಯ, ಅವ್ರಿಗೊಂಥರ ನ್ಯಾಯ ಮಾಡ್ತಿದೆ ಸರ್ಕಾರ. ಕೇಳಿ, ಹೊಡೆದಾಕಿದ್ದು ಮಾತ್ರಕ್ಕೆ ಅದು ಸರಿ ಅಂತ ಹೇಳೋಣ. ಹೊಡೆದಾಕಿದ್ದು ಈ ಕುಲ್ಲ ಮಾಡ್ಬೇಕಾಯ್ತು, ಮಾಡಿದೆ. ಕುಲ್ಲ ಮಾಡಿದ್ಮೇಲೆ ಆ ನಿರ್ಗತಿಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ ಎಲ್ಲಾರ. ಇಲ್ಲಿ ಆಗಲ್ಲ ಅಂತ ಗೊತ್ತಲ್ಲ, ಇದು ಹೊಡೆದಾಕ್ತೀವಿ ಅಂತ ಗೊತ್ತಿತ್ತಾನೆ. ಮುಂದೆ ಇಂಥ ಕಡೆ ಒಂದು ಅವ್ರ ಕಡೆ ಆಶ್ರಯ ಕೊಡ್ಬೋದು ಅಂತೇಳಿ ತಲೆ ಒಳಗೆ ಇಟ್ಕೊಂಡು ಅಧಿಕಾರಿಗಳು ಸರ್ ಇವ್ರನ್ನೆಲ್ಲ ಇಲ್ಲಿ ಹಾಕ್ಬೋದು ಅಂತೇಳಿ ಡಿಸ್ಕಸ್ ಮಾಡಿ ಹೊಡೆದಾಕಿ, ಆಮೇಲೆ ನೋಡಿ ಹೊಡೆದಾಕಿ ಅಲ್ಲಿ ಹೋಗ್ರಪ್ಪ ಅಂತ ಹೇಳಿದ್ರೆ ಒಪ್ತಾ ಇದ್ದೆ ನಾವು. ಈಗಲೂ ಬೀದಿ ಮೇಲೆ ಬಿಟ್ಟಿರಿ. ಮಕ್ಕಳು, ಸಣ್ಣ ಮಕ್ಕಳು, ಅವೇನು ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಅಂಥದ್ದೆಲ್ಲ ವಿದ್ಯಾಭ್ಯಾಸ ಕೊರತೆಯಿಂದ ಆಚೆ ಬಂದವೆ. ಮತ್ತು ಅವ್ರ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅಂದರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಅಂಥದ್ದಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ. ಆ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಮಾನವೀಯತೆಯನ್ನು ಮರಿಬೇಕು ಸರ್ಕಾರ. ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೊಟ್ಟಿದ್ದಾರೆ ಅಂತೀರಾ? ಮೆರಿಬೇಕು, ಮಾನವೀಯತೆ ಮೆರಿಬೇಕು, ಅವಕಾಶ ಮಾಡಿಕೊಡ್ಬೇಕು. ಓಕೆ, ಕೊಡದೇ ಇದ್ರೆ ನಿಮಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ. ಓಕೆ, ಬೆಳಗಾವಿಯಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥೇಳಿ ಜೋರು ಮಟ್ಟದ ಸದ್ದು ಬಂತು. ಬಟ್ ಬೆಂಗಳೂರಿಗೆ ಬಂದಮೇಲೆ ಸುದ್ದಿನೇ ಇಲ್ಲ. ಯಾಕೆ? ಬೆಂಗಳೂರಿಗೆ ಬಂದಮೇಲೆ ವಿರೋಧ ಪಕ್ಷದಾಗಿ ನಾವು ಏನು ಮಾತಾಡಬೇಕೋ ಮಾತಾಡಿದ್ವಿ. ಮೊನ್ನೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಈ ಥರ ಆಗಿದೆ, ಅದನ್ನು ಸರಿಯಾದ ರೀತಿ ತನಿಖೆ ಮಾಡಿ ಅಂತ. ಅವರೇ ಆಡಳಿತ ಪಕ್ಷದವರು, ಅವ್ರದ್ದೇ ಸದಸ್ಯರು, ಅವ್ರದ್ದೇ ಮಂತ್ರಿ, ಅವ್ರು ಹೆಂಗೆ ಬಾಯ್ ಬಿಡ್ತಾರೆ ಅನ್ಯಾಯ ಆಗಿದೆ ಅಂತ? ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಸಮರ್ಥನೆ ನಮಗೆ ದಾರಿ ಏನಿದೆ? ವಿರೋಧ ಮಾಡಿ ಸಮಾಜಕ್ಕೆ ತಿಳಿಸ್ಬೇಕು. ನಾವು ಜನರಿಗೆ ತಿಳಿಸಿದ್ದೀವಿ, 5,000 ಕೋಟಿ ಈ ಥರ ಆಗಿದೆ, ಯಾವುದೋ ಒಂದು ಬ್ಯಾಂಕಲ್ಲಿ FD ಹಾಕಿದ್ದಾರೆ, ಅಲ್ಲಿ ಇಂಟ್ರೆಸ್ಟ್ ಬರೋ ದುಡ್ಡನ್ನ ಮಜಾ ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಮನಿ ತಗೊಂಡಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ. ಅದ್ಮೇಲೆ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡಿ, ಮುಂದೆ ಅವಕಾಶ ಸಿಕ್ಕಿದಾಗ. ಇದೆಲ್ಲ ಇದು ನೋಡಿ, ಏನು ಆಲ್ ಆಫ್ ಎ ಸಡನ್ ರಿಸಲ್ಟ್ ಸಿಕ್ಕಲ್ಲ. FD ನಿಮ್ಮದು ಏನೇನು ಅನಾಚಾರ ಮಾಡ್ತೀರಿ ಅವೆಲ್ಲ ಅಕ್ಯುಮುಲೇಟ್ ಆಗಿ FD ಆಗುತ್ತೆ. ಆ FD ಒಂದು ದಿವಸ ಎನ್ಕ್ಯಾಶ್ ಮಾಡ್ತೀವಿ 28ಕ್ಕೆ. ಅಂದರೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಮತ್ತೆ ಕಾಯಲೇಬೇಕಲ್ಲ ಈ ವ್ಯವಸ್ಥೆನಲ್ಲಿ. ಸುಮ್ಮನೆ ಬದಲಾವಣೆ ಮಾಡೋಕ್ಕಾಗತ್ತಾ? ಹಂಗಾದ್ರೆ ಗೃಹಲಕ್ಷ್ಮಿ ಹಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣವನ್ನ ನುಂಗಿದ್ದಾರೆ ಅಂತ ಹೇಳಲ್ಲ, ಡೈವರ್ಟ್ ಮಾಡೋಕ್ಕೆ ನಿಮ್ಗೇನು ಅಧಿಕಾರ ಇದೆ? ಜನರಿಗೆ ಕೊಡಬೇಕಾಯಿತು. ಜನರ ದುಡ್ಡು ತಗೊಂಡೋಗಿ ಇನ್ನೊಂದು ಕಡೆ ಇಟ್ಟು ಅದನ್ನು ಇನ್ನೊಂದು ಏನೋ ಥರದಲ್ಲಿ ಬೆನಿಫಿಟ್ ತಗೊಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡಬೇಕಾಯಿತು. ಮಾಡಿಲ್ಲ. ನೀವು ಆ ದುಡ್ಡು ಪಬ್ಲಿಕ್ ಮನಿನ ಡೈವರ್ಟ್ ಮಾಡಿ ನೀವು ತಗೊಂಡೋಗಿ ಬೇರೆ ಕಡೆ ಇಡೋದಕ್ಕೆ ಅಧಿಕಾರ ಕೊಟ್ಟಾರೆ ಯಾರು? ಡಿಸ್ಟ್ರಿಬ್ಯೂಷನ್ಗೆ ಇಟ್ಟಿದ್ದ ಹಣ ಡಿಸ್ಟ್ರಿಬ್ಯೂಷನ್ ಮಾಡದೆ ವಿನಾಕಾರಣ ಡಿಲೇ ಮಾಡಿ, ಇದೇ ಸಾಕಲ್ಲ ನಮಗೆ ನಾಳೆ ಮಾತಾಡೋಕ್ಕೆ ಜನರಿಗೆ. 2.5 ವರ್ಷ ಆಯಿತು ಗೃಹಲಕ್ಷ್ಮಿ ಹಣ ಬರೋಕ್ಕೆ ಶುರುವಾಗಿ. ಹೆಚ್ಚು ಕಡಿಮೆ ಒಂದು 7-8 ಸತಿ ಅನೌನ್ಸ್ ಮಾಡಿದ್ದಾರೆ, ಇವತ್ತು ಬರುತ್ತೆ ಹಣ, ನಾಳೆ ಬರುತ್ತೆ, 2 ತಿಂಗಳು ಒಟ್ಟಿಗೆ ಬರುತ್ತೆ, ರಿಲೀಸ್ ಆಗುತ್ತೆ. ಯಾಕೆ ಈ ಥರ ಪದೇ ಕನ್ಫ್ಯೂಷನ್? ಯಾಕೆ ಪ್ರತಿ ತಿಂಗಳು ಯಾಕೆ ಅಕೌಂಟ್ ಹೋಗ್ತಿಲ್ಲ? ಗೃಹಲಕ್ಷ್ಮಿ ಹಣ ಇವರು ಗ್ಯಾರಂಟಿ ಒಳಗೆ ಬಂದಿದ್ದು, 5 ಗ್ಯಾರಂಟಿ. ಹೌದು, ಅದು ಗ್ಯಾರಂಟಿ ಯೋಜನೆ. ಹೌದು. ಅರೆ, ನಾನು ಸರ್ಕಾರಿ ನೌಕರ, ನನಗೆ ಕೆಲಸ ತಗೊಂಡ್ರಲ್ಲ, ಅವತ್ತಿಂದ ಇವತ್ತವ್ರಿಗೆ ತಿಂಗಳ ನನಗೆ ಸರಿ ಸಂಬಳ ಬರಬೇಕಲ್ವಾ? ಅದು ಬರ್ತಾ ಇದೆಯಾ? ಇಲ್ಲ. ಪಿಂಚಣಿ ಕೊಡ್ಬೇಕಲ್ಲ ನನಗೆ. ರಿಟೈರ್ಡ್ ಆಗಿ ನಾನು 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಇವತ್ತವರೆಗೂ ಫೈಲ್ ಕ್ಲಿಯರ್ ಆಗಿಲ್ಲ. ಪಿಂಚಣಿ ಅಮೌಂಟ್ನೇ ಕೊಡ್ತಾ ಇಲ್ಲ ನೀವು. ವೃದ್ಧಾಪ್ಯ ವೇತನದ ಹಣ ಕೊಡ್ತಾ ಇಲ್ಲ. ಏನೇನೋ ಯೋಜನೆಗಳಿಗೆ ಒಂದಷ್ಟು ಹಣಗಳು ಇತ್ತಲ್ಲ, ಅವು ಯಾವ ಗೊತ್ತಿಲ್ಲ. ಡೆವಲಪ್ಮೆಂಟ್ ವರ್ಕು ಮರೀಚಿಕೆ. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ರೆ ಅಷ್ಟೇ ಸರ್, ಅಭಿವೃದ್ಧಿ ಮುಗ್ದೋಯ್ತಾ ಕಾಂಗ್ರೆಸ್ದು?
ನೋಡಿ ಅವರು ಅದರಲ್ಲೇ ತೃಪ್ತಿ ಪಟ್ಕೊಂಡಾರೆ, ಅದರಲ್ಲೇ ಕನಸು ಕಾಣ್ತಾ ಇದ್ದಾರೆ. ಸಾಕು ಇಷ್ಟೇ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, 5 ವರ್ಷ ಆರಾಮಾಗಿರೋಣ ಅಂತನಾ? ಅವ್ರಿಗೆಲ್ಲ ತಿಂಗಳ ಇಷ್ಟು ಕೊಟ್ಟಿದ್ದೀವಿ, ಮುಂದೆ ಓಟ್ ಹಾಕಿ ಅಂತಾರೆ. ಅದು ನೋಡೋಣ ತೀರ್ಮಾನ ಜನ ಏನು ಮಾಡ್ತಾರೆ ಅಂತ. ಬಟ್ ಇವ್ರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳೇ ಮುಂದೆ ಅವ್ರಿಗೆ ಮುಳುವಾಗುತ್ತೆ ಅನ್ಸುತ್ತೆ ಸರ್? ನೋಡಿ, ನಂದು ಒಂದು ವೈಯಕ್ತಿಕವಾಗಿ ಹೇಳೋದು, ಐ ಆಮ್ ನಾಟ್ ಎಗನೆಸ್ಟ್ ಟು ದಟ್ ಗ್ಯಾರಂಟೀಸ್. ಓಕೆ. ಆದರೆ ಅವನು ಜೀವನ ಮಾಡ್ತಕ್ಕಂಥ ಶಕ್ತಿಯನ್ನು ಅವನಿಗೆ ತುಂಬಬೇಕು, ಯಾರೇ ಇರ್ಬೋದು. ಇಂಡಿಪೆಂಡೆಂಟ್ ಜೀವನ ಮಾಡ್ತಕ್ಕಂಥ ಶಕ್ತಿ ತುಂಬದೇ ಇದ್ದರೆ ಎಷ್ಟು ದಿವಸ ಅಂತ ಬೇಡ್ತೀರಿ? ಹೌದು. ಆ ಇಂಡಿಪೆಂಡೆಂಟಾಗಿ ದುಡಿಯೋ ಶಕ್ತಿಯನ್ನು ಮಾಡಿಕೊಡೋಕ್ಕೆ ಸರ್ಕಾರಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಯೂತ್ ಇಂಥ ಯೂತ್ ಪವರ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯೂತ್ ಪವರ್ ಬೇರೆ ಎಲ್ಲೂ ಇಲ್ಲ.